ನಮಸ್ತೆ ಶರ್ಬಣ್ಣ ಅಂತೇಳಿ ಗುರುಂಡೆಪಾಳ್ಯಲ್ಲಿ ಫಸ್ಟ್ ಟೈಮು ಉತ್ತರ ಕರ್ನಾಟಕ ರೊಟ್ಟಿ ಮನೆ ಓಪನ್ ಮಾಡಿರೋದು. ಫಸ್ಟ್ ಡ್ರೈವಿಂಗ್ ಕೆಲಸ ಮಾಡ್ತಿದ್ವಿ. ಇವು ಸ್ವಂತ ಬಿಸ್ನೆಸ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ರೊಟ್ಟಿ ಮನೆ ಓಪನ್ ಮಾಡಿದ್ವಿ. ಚೆನ್ನಾಗಿದೆ ಬಿಸ್ನೆಸ್, ಏನೂ ತೊಂದರೆ ಇಲ್ಲ. ಎಲ್ಲ ಹುಡುಗರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ, ಚೆನ್ನಾಗಿ ನಡೀತಾ ಇದೆ, ಏನೂ ತೊಂದರೆ ಇಲ್ಲ. ಮೂಲತಃ ಎಲ್ಲಿಯವರು ಸರ್ ನೀವು? ಮೇಡಮ್ ನಮ್ಮದು ಸ್ವಂತ ಊರು ರಾಯಚೂರು ಮೇಡಮ್. ನಮ್ಮ ರಾಯಚೂರು ಅವರು. ಬೆಂಗಳೂರಿಗೆ ಬಂದು ಎಷ್ಟು ವರ್ಷ? ಬೆಂಗಳೂರಿಗೆ ಬಂದು ನಾನು 30 ವರ್ಷ ಆಯ್ತು ಮೇಡಮ್. 30 ವರ್ಷ ಆಯ್ತು. ಶುರುನಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾನು ಸ್ಟಾರ್ಟಿಂಗ್ ನಾನು ಗಾರೆ ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ ಮತ್ತೆ ಕ್ಲೀನರ್ ಕೆಲಸ ಮಾಡಿದೆ, ಲಾರಿ ಕ್ಲೀನರ್ ಕೆಲಸ ಮಾಡಾದ್ಮೇಲೆ ನಾನು ಸ್ವಂತ ಗಾಡಿ ಹಾಕೊಂಡೆ ಮೇಡಮ್. ನಾನು ಸ್ವಂತ ಗಾಡಿ ಹಾಕೊಂಡು ನಾನು ಡ್ರೈವಿಂಗ್ ಕಲ್ತ್ಕೊಂಡು ಸ್ವಂತ ಗಾಡಿಯಲ್ಲಿ ನಾನು ಇದು ಮಾಡ್ಕೊಂಡು ಬೇರೆ ಕಡೆ ಕಂಪ್ನಿಯಲ್ಲಿ ನಾನು IFB ವಾಷಿಂಗ್ ಮಿಷಿನ್ ಕಂಪ್ನಿಯಲ್ಲಿ ಟೋಟಲ್ 17 ವರ್ಷ ಡ್ಯೂಟಿ ಮಾಡಿದ್ದೀನಿ ಮೇಡಮ್. ರೊಟ್ಟಿ ಮನೆ ಬಿಸ್ನೆಸ್ ಮಾಡಬೇಕು ಅಂತ ಯಾಕೆ ಬಂತು ನಿಮಗೆ? ಮೇಡಮ್ ನಮಗೆ ಎಲ್ಲ ಕಡೆ ನೋಡ್ಕೊಂಡಿದ್ವಿ, ಅದು ಯೂಟ್ಯೂಬಲ್ಲಿ ಇದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡ್ಬಿಟ್ಟು ನಾವೊಂದು ಮಾಡಿಬಿಡೋಣ, ಈ ಏರಿಯಾದಲ್ಲಿ ಇಲ್ಲಲ್ಲ ಗುರುಂಟೆಪಾಳ್ಯ ನಾವೊಂದು ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ವಿ ಮೇಡಮ್. ಹೊಸದಾಗಿ ಚೆನ್ನಾಗಿದೆ. ಇವಾಗ 9 ತಿಂಗಳು ಆಯ್ತು ಆಲ್ರೆಡಿ. ಚೆನ್ನಾಗಿ ನಡೀತದೆ ಬಿಸ್ನೆಸ್, ಏನೂ ತೊಂದರೆ ಇಲ್ಲ. ಡೈಲಿ ವ್ಯಾಪಾರವೂ ಚೆನ್ನಾಗಿದೆ. ಒಂದು ದಿನಕ್ಕೆ ಎಷ್ಟು ರೊಟ್ಟಿ ಮಾಡ್ತಿದ್ದೀರಾ ಮೇಡಮ್? ಒಂದು ದಿನಕ್ಕೆ ಏನಿಲ್ಲ 1000 ಮೇಲೆ ಹೋಗುತ್ತೆ ಮೇಡಮ್. 1000 ಮೇಲೆ ರೊಟ್ಟಿ ಮಾಡ್ತಾ ಇದ್ದೀರಾ? ಬಿಸಿ ರೊಟ್ಟಿ ಜಾಸ್ತಿ ಹೋಗುತ್ತೆ, ಕಡಕ್ ರೊಟ್ಟಿ ಕಡಿಮೆ ಹೋಗುತ್ತೆ. ರೊಟ್ಟಿ ಮಿಷಿನ್ ನಾವು ತೊಗೊಂಬಂದಿರೋದು ಫಸ್ಟ್ ಸ್ಟಾರ್ಟಿಂಗ್ ನಾವು ರೊಟ್ಟಿ ಮಾಡೋಕೆ ಮಿಷಿನ್ ಬೇಕಂತಬಿಟ್ಟು ತೊಗೊಂಬಂದಿರೋದು. ಕೈಯಲ್ಲಿ ಮಾಡೋಕ್ಕಾಗಲ್ಲ, ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ನಾವು ಇವಾಗ ಏನು ತೊಂದರೆ ಇಲ್ಲ, ಮಿಷಿನ್ ಚೆನ್ನಾಗಿದೆ. ರೊಟ್ಟಿ ಮಷಿನ್ ತಗೊಂಡ್ರಿ ಅಂತ ಹೇಳಿದ್ರೆ ಹೆಂಗ್ ಗೊತ್ತಾಯ್ತು ಸರ್? ಎಲ್ಲಿ ತಗೊಂಡಿದ್ದು? ನಾವು ಹುಬ್ಳಿಯಲ್ಲಿ ನಾವು ಯೂಟ್ಯೂಬಲ್ಲಿ ಇದರಲ್ಲೆಲ್ಲ ನೋಡಿ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ಬಿಟ್ಟು ನಾವು ಹುಬ್ಳಿಯಿಂದ ತರಿಸಿದ್ವಿ ಮೇಡಮ್. ನಾನು ಹುಬ್ಳಿಯಿಂದ ಮೇಡಮ್ ಫೋನ್ ಮಾಡಿಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಎಲ್ಲ ಥರ ನಾನು ಇದು ಮಾಡ್ಕೊಂಡು ಅವ್ರು ಯಾವ ಥರ ಯೂಸ್ ಮಾಡ್ಬೇಕಂತ ಬಂದಾಗೂ ತೋರಿಸ್ಕೊಟ್ಟು ಹೋಗಿದ್ದಾರೆ ಮೇಡಮ್. ಚೆನ್ನಾಗಿದೆ. ನೀವು ಆರ್ಡರ್ ಮಾಡಾದ್ಮೇಲೆ ಅವರೇ ಇಲ್ಲಿಗೆ ತಂದ್ಕೊಟ್ರ ಅಥವಾ ನೀವೇನಾದ್ರೂ ಹುಬ್ಳಿಗೆ? ಇಲ್ಲ ಮೇಡಮ್, ನಾವು ಹೋಗ್ಲಿಲ್ಲ ಮೇಡಮ್, ಅವ್ರು ಡೈರೆಕ್ಟ್ ಆಗಿ ತಂದ್ಕೊಟ್ಟಿದ್ವಿ ಮೇಡಮ್. ನಮ್ಮನ್ನ ಕರೆದ್ರಕ್ಕೆ ನಾವು ಹೋಗ್ಲಿಲ್ಲ. ಯಾಕಂದ್ರೆ ನೀವೇ ತಗೊಂಬನ್ನಿ, ಏನು ತೊಂದರೆ ಇಲ್ಲ, ನಮ್ಗೆ ಗೊತ್ತಿರೋದು ಮಿಷನ್. ನಾವು ಬೇರೆ ಕಡೆ ಎಲ್ಲ ನೋಡಿದ್ವಿ, ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದ್ವಿ, ತೊಂದರೆ ಇಲ್ಲ, ಆರಾಮಾಗಿ ಚೆನ್ನಾಗಿ ಓಡ್ತದೆ. ತಗೊಂಡವ್ರಿಗೂ ಏನು ತೊಂದರೆ ಇಲ್ಲ ಮೇಡಮ್, ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು, ಒಳ್ಳೆ ಚೆನ್ನಾಗಿ ಇಂಪ್ರೂವ್ ಆಗ್ಬೋದು ಅಷ್ಟೇ. ಇವಾಗ ನೀವು ರೊಟ್ಟಿ ಮಷಿನ್ ತಗೊಂಡ್ರಲ್ಲ, ಕ್ಯಾಶ್ ಅಲ್ಲಿ ತಗೊಂಡ್ರಾ EMI ಅಥವಾ? ಇಲ್ಲ ಮೇಡಮ್, ನಮ್ದು ಫುಲ್ ಕ್ಯಾಶ್ ಮೇಡಮ್. ನಮ್ದು ಫುಲ್ ಕ್ಯಾಶ್ ಅಲ್ಲೇ ತಗೊಂಡಿದ್ವಿ ಮೇಡಮ್. ಚೆನ್ನಾಗಿ ಯೂಸ್ ಮಾಡ್ಬೋದು, ಚೆನ್ನಾಗಿದೆ, ತೊಂದರೆ ಏನು ಯಾವ ಪ್ರಾಬ್ಲಮ್ ಇಲ್ಲ ಮೇಡಮ್. ಓಕೆ. ಇನ್ನು ಸರ್ ಕರೆಂಟ್ ಬಗ್ಗೆ ಹೇಳೋದಾದ್ರೆ ಪವರ್ ಕನ್ಸಂಪ್ಷನ್ ಯಾವ ತರ? ಪವರ್ ತುಂಬಾ ಕಡಿಮೆ ಇದೆ ಮೇಡಮ್. ಕಡಿಮೆ ಮನೆ ಕರೆಂಟ್ ಅಲ್ಲಿ ಯೂಸ್ ಮಾಡಬಹುದು. ನಂದಿ ಕಂಪನಿಯಲ್ಲಿ ನೀವು ಪರ್ಚೇಸ್ ಮಾಡಿದ್ದೀರಾ, ಅವ್ರ ಕಡೆಯಿಂದ ನಿಮ್ಮ ಮಷಿನ್ಗೆ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ಸರ್ವಿಸ್ ಗ್ಯಾರಂಟಿ? ಒಂದು ವರ್ಷ ವಾರಂಟಿ ಇದೆ ಇದಕ್ಕೆ. ಏನೇ ಪ್ರಾಬ್ಲಮ್ ಇದ್ರೆ 1 ವರ್ಷದಲ್ಲಿ ವಾರಂಟಿ ಕೊಡ್ತಾರೆ. ಆಮೇಲೆ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೆ ಬಂದ್ ಮಾಡಿಕೊಡ್ತೀವಿ ಅಂತ ಹೇಳ್ಯಾರ ಮೇಡಮ್. ಅವ್ರು ಅಲ್ಲಿಂದಾನೆ ಬಂದ್ ಮಾಡ್ತಾರೆ ಮೇಡಮ್. ಬೇರೆಯವ್ರು ಯಾರಾದ್ರೂ ಕೂಡ ಈ ತರ ರೊಟ್ಟಿ ಮಷಿನ್ ಅನ್ನ ಪರ್ಚೇಸ್ ಮಾಡಬಹುದಾ? ನಂದಿ ಕಂಪನಿ ಆರಾಮಾಗಿ ಮಾಡಬಹುದು ಮೇಡಮ್, ಯಾವ್ದು ತೊಂದರೆ ಇಲ್ಲ ಮೇಡಮ್. ನಂದಿ ಕಂಪ್ನಿಯಲ್ಲಿ ಮಾತ್ರ, ನಂದಿ ಕಂಪ್ನಿಯಲ್ಲಿ ಹೇಳ್ಬೇಕಂದ್ರೆ ಮೇಡಮ್, ನಿಜ ಹೇಳ್ಬೇಕಂದ್ರೆ ಮಿಷಿನ್ ಚೆನ್ನಾಗಿದೆ, ಸರ್ವಿಸ್ ಮಾಡ್ತಾರೆ ಮೇಡಮ್, ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಾವು ತಗೊಂಡು ಯೂಸ್ ಮಾಡ್ತಾ ಇದೀವಿ ಆಲ್ರೆಡಿ 9 ತಿಂಗಳಾಯ್ತು, ಏನೂ ಪ್ರಾಬ್ಲಮ್ ಇಲ್ಲ ಮೇಡಮ್, ತಗೊಬಹುದು. ಓಕೆ ಆರಾಮಾಗಿ. ಇನ್ನು ಪ್ರೈಸ್ ವೈಸ್ ಬರೋದಾದ್ರೆ? ಪ್ರೈಸ್ ವೈಸ್ ಅಂದ್ರೆ ಅವರು ಮಿಷಿನ್ ಮೇಲೆ ಡಿಪೆಂಡ್ ಮೇಡಮ್. ಅದು ಅವ್ರು ಯಾವ ಥರದ್ದು ಬೇಕೋ ಅದ್ರ ಮೇಲೆ ತಗೋಬೋದು ಮೇಡಮ್. ಯಾಕಂದ್ರೆ ನಮಗೆ ಬೇಕಾಗಿ ನಾವು ತಗೊಂಡಿವಿ, ಅವ್ರಿಗೆ ಯಾವ್ದು ಇಷ್ಟ ಬರ್ತೋ ಅವ್ರು ತಗೋಬೋದು. ಎಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ, ನಾವು ಮನೇಲಿ ಮಾಡಿರೋ ಥರನೇ ರೊಟ್ಟಿ ಇರುತ್ತೆ, ಚೆನ್ನಾಗೈತೆ ರೊಟ್ಟಿ.